ಮನೆ ಸರ್ವೆಂಟ್ ಅನ್ಕೊಂಡಿದ್ಯಾ? ನೀನ್ ಹೇಗೆ ಈ ಮನೆಗೆ ಸೊಸೆಯಾಗಿ ಬಂದಿದ್ಯೋ ನಾನು ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಏಯ್ ಮುಚ್ಚೆ ಬಾಯಿನ ಸಾಕು. ಅಲ್ಲ ಕಣೆ, ನಾನು ಏನ್ ಹೇಳೋಗಿದೆ ಹೇಳು? ಈ ಮನೆಯೆಲ್ಲ ಕೆಲಸ ಮಾಡಿ ಅಷ್ಟೇ ಅಲ್ಲದೆ ನಾನ್ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಮನೆ ಕೆಲಸ ಮಾಡಿ ನಿನಗೆ ಅಡ್ಗೆ ಮಾಡಿಟ್ಟು ಹೋಗು ಅಂತ ಹೇಳಿರ್ಲಿಲ್ವಾ? ಆದ್ರೆ ನೀನ್ ನೋಡಿದ್ರೆ ಏನು ಮಾಡ್ದೆ ಸುಮ್ನೆ ಹಾಗೆ ಬಿದ್ದಿದ್ಯಲ್ಲ, ನಿನ್ಗೆ ಏನು ಅನ್ಸೋದೇ ಇಲ್ವಾ? ಯಾಕೆ ಅನಿಸ್ಬೇಕು? ನಾನು ನಿಂತರ ಭಿಕಾರಿನ ಗದ್ಗೆಟ್ಟವಳ? ಲಕ್ಷಾಂತರ ರೂಪಾಯಿನ ನನ್ನ ಗಂಡನ ಮುಖಕ್ಕೆ ನಮ್ಮಪ್ಪ ಬಿಸಾಕಿದ್ದಾರೆ. ನೀವ್ ಎಲ್ರು ಬದುಕ್ತಾ ಇರೋದು ನನ್ನ ಗಂಡ ಬಿಸ್ನೆಸ್ ಮಾಡಿ ತಂದ್ ಹಾಕಿರೋದ್ರಲ್ಲಿ ಅನ್ನೋದನ್ನ ಒಂದ್ ಸರಿ ರೀಕಾಲ್ ಮಾಡ್ಕೊ. ನೋಡು, ಅತ್ತೆ ತರ ದಿಮಾಗ್ ತೋರಿಸ್ಕೊಂಡು ಅಧಿಕಾರ ಚಲಾಯಿಸಕ್ ಬರ್ಬೇಡ. ಸರಿ ಬಿಡಮ್ಮ, ನೀನ್ ಹೇಳ್ದಾಗೆ ಪಾತ್ರೆ ತೊಳೆದು ಬಟ್ಟೆ ಹೋಗ್ದು ಅಡ್ಗೆ ಕೆಲಸ ಮಾಡಿ ಗಂಡ ಹೆಂಡತಿ ಬಂದ ತಕ್ಷಣ ಅಕ್ಕ ಬಾವ ಊಟ ರೆಡಿ ಆಗಿದೆ ಮ್ಯಾಮ್ ಕ್ಯಾನ್ ಯು ಸಿಟ್ ಹಿಯರ್ ಪ್ಲೀಸ್ ಅಂತ ಅನ್ಬಿಟ್ಟು ಸರ್ವ್ ಮಾಡ್ತೀನಿ, ಬಂದ್ಬಿಡು. ಏಯ್ ಮುಚ್ಚೆ ಬಾಯ್ನ, ನಾಲ್ಗೆ ಇದೆ ಅಂತ ಅದೆಷ್ಟು ಉದ್ದ ಮಾತಾಡ್ತೀಯ? ಅಲ್ಲ ಕಣೆ, ಪ್ರತಿನಿತ್ಯ ನಾನ್ ನಿನಗೆ ಅಡ್ಗೆ ಮಾಡಿಟ್ರೆ ಚೆನ್ನಾಗಿ 3 ಹೊತ್ತು ಮೇಯ್ತ್ಯಾ, ಆಗೇನು ಅನ್ಸೋದಿಲ್ವಾ? ನಾನ್ ಮಾಡಿಟ್ರೆ ಸಾಕು ಎಲ್ಲನ ಬಂದು ಎಲ್ಲ ಖಾಲಿ ಮಾಡ್ಬಿಡ್ತೀಯ. ಈಗ ನೋಡಿದ್ರೆ ಒಂದ್ ದಿವಸ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಡ್ಗೆ ಮಾಡಿಟ್ಟು ಅಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತೀಯಲ್ಲ. ಈ ಶ್ರೀಮಂತಿಗೆ ಎಲ್ಲ ನಿಂದೇನಿದ್ರು ನಿಮ್ಮ ಅಪ್ಪನ ಮನೇಲಿ ಇಟ್ಕೋ. ಇಲ್ಲ ಅಲ್ಲ, ನಿನ್ನಂತ ಬಿಕಾರಿಗಳ ಕೈಯಲ್ಲಿ ಬುದ್ಧಿ ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ನಾನು ತಂದೆ ಏನ್ ನನ್ನನ್ನ ಹೇಗಿರ್ಬೇಕು ಏನು ಮಾಡ್ಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ನಾನು ಅದನ್ನ ಮಾಡ್ತೀನಿ. ಇನ್ನೊಂದ್ಸರಿ ನನ್ನ ವಿಚಾರಕ್ಕೆ ಬಂದ್ರೆ ನಾನಾಗಿರಲ್ಲ, ಹುಷಾರ್. ಈ ಗೊಡ್ಡು ಬೆದರಿಕೆ ಹೆದರುವಂತ ಹೆಣ್ಣು ನಾನಲ್ಲ. ನೋಡು, ನಾನು ಬಡವಳೆ ಆಗಿರ್ಬೋದು, ಆದ್ರೆ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ ಬಂದಿದ್ದೀನಿ. ಯಾವ ಮನೆಯಲ್ಲಿ ಹೇಗಿರ್ಬೇಕು, ಸಂಸಾರ ಹೇಗ್ ಮಾಡ್ಬೇಕು, ಹೇಗ್ ನಿಭಾಯಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡೇ ಬಂದಿದ್ದೀನಿ. ಆದ್ರೆ ನೀನ್ ತರ ಮದುವೆ ಆದ್ಮೇಲೆ ಈ ರೀತಿ ಶೋಕಿ ಮಾಡ್ಕೊಂಡು ದಿನಕ್ಕೊಂದೊಂದು ಬಣ್ಣ ಬದಲಾಯಿಸ್ಕೊಂಡು ಗಂಡನ್ ಜೊತೆ ಅಲ್ದೆ ಬೇರೆ ಇನ್ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಇರ್ತೀಯಲ್ಲ, ನಿನ್ಗೆ ನಾಚಿಕೆ ಆಗ್ಬೇಕು. ಎಲ್ಲವನ್ನ ಮುಚ್ಚಿಟ್ಕೊಂಡು ಸಹಿಸ್ಕೊಂಡು ಬಂದ್ರೆ ಇನ್ನಷ್ಟು ಮಾತಾಡ್ತೀಯ. ಅದೇನೇ ಇರ್ಲಿ, ನನ್ಗೆ ಅದ್ಯಾವ್ದು ಬೇಡ. ನೋಡು, ನಾನು ಈ ಮನೆ ಸೊಸೆ, ನೀನು ಈ ಮನೆ ಸೊಸೆ. ಅದ್ರಲ್ಲೂ ನಾನು ಹಿರಿ ಸೊಸೆ ಅನ್ನೋದನ್ನ ಮರಿಬೇಡ. ನೋಡು, ನೀನೇನಾದ್ರೂ ತಪ್ಪು ಮಾಡ್ದೆ ಅಂದ್ರೆ ಈ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗತ್ತೆ. ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೋ. ನಿನಗೆ ತಲೆನೇ ಸರಿ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಪಾಪ ನಿಮ್ಮ ಅಣ್ಣ ಊಟ ತಿನ್ಸ್ ಬೆಳೆಸಿದ್ನೋ ಇಲ್ಲ ಶಗಣಿ ತಿನ್ಸ್ ಬೆಳೆಸಿದ್ನೋ ಅನಿಸ್ತಿದೆ. ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅಲ್ಲ, ಮತ್ತೊಬ್ರು ವಿಚಾರಗಳನ್ನ ಮಾತಾಡೋದಿಕ್ಕೆ ನನಗೆ ಎಲಿಜಿಬಲ್ ಇದೀನೋ ಇಲ್ವೋ ಅಂತ ಥಿಂಕ್ ಮಾಡ್ಬೇಕಲ್ವಾ ಡಿಯರ್? ಇನ್ನೊಂದ್ಸರಿ ಏನಾದ್ರೂ ನನ್ನ ವಿಚಾರನ ಮಾತಾಡಿದ್ರೆ ಏನ್ ಮಾಡ್ತಾ ಇದೀಯ ನೀನು? ನಿನ್ನ ಅಕ್ಕಂತಿರುವ ಪದ್ಮದ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಕೋಪ ನಿನ್ಗೆ? ಅನ್ನಿ ಬಾವಾ ಅನ್ನಿ, ನಾನೇನ್ ತಪ್ಪು ಮಾಡ್ತೀನಿ ಅಂತೀರಾ? ನನ್ನ ಗಂಡ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅನ್ಬಾರ್ದೆಲ್ಲ ಅಂತೀರಾ ಅಲ್ವಾ? ಬರ್ಲಿ ನನ್ನ ಗಂಡ ಬರ್ಲಿ. ನಿಮ್ಗೆ ಅಂತಾರೋ ನಾವಲ್ಲವಾ? ನೀನು ಪದೇ ವರದಕ್ಷಿಣೆ ತಂದಿವ್ನಿ ತಿಳಿಸಿಯಾ? ಯಾರು ತರಬಾರ್ದು ತಂದಿದೀಯ ನೀನು? ಅವತ್ತೇ ಹೇಳಿದ ನನ್ನ ತಮ್ಮಗೆ ಬೇಡ ಕಣೋ ಅಂತ. ಅವನೇನ್ ಕೇಳ್ತಾನೆ? ಪದ್ಮಾಸ್ ಬರ್ಲಿ ಮನೆಗೆ ಅವನು. ಹೌದೌದೌದು, ಅವ್ರು ಬದ್ಮಾಶು, ಬುದ್ಧಿ ಇಲ್ದೇ ಇರೋನು. ಯಾಕೆ ಹೇಳಿ, ಈಗ್ಲೂ ಏನು ಕಾಲ ಮಿಂಚಿಲ್ಲ ಬಾವಾ. ನಿಮ್ಮ ತಮ್ಮಂಗೆ ಅಷ್ಟೊಂದು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ರೆ ಈ ತಾಳಿನ ಕಿತ್ತು ಬಿಸಾಕಿ ಡಿವೋರ್ಸ್ ಕೊಟ್ಟು ಇನ್ನೊಬ್ಳನ್ನ ಕಟ್ತಾ ಇರೋಗೆ. ಮುಚ್ಚು ಬಾಯ್! ಏನ್ ತಮಾಷೆ ಅಂತ ತಿಳ್ಕೊಂಡಿದ್ಯಾ? ಮದ್ವೆ ಅಂದ್ರೆ ಮಕ್ಕಳಾಟ ಅಲ್ಲ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಬರ್ಲಿ ಆ ಮುಟ್ಟಾಳ ಬರ್ಲಿ ಮನೆಗೆ ಅವ್ನಿಗೆ ಹೇಳ್ತೀನಿ. ಹೌದೌದು, ಅವನು ಮುಟ್ಟಾಳ ಆಗಿರೋದಕ್ಕೆ ನೇಮ್ಗಳನ್ನೆಲ್ಲ ಸಾಕೊಂಡು ನನ್ನನ್ನು ಹೇಗಿಟ್ಟಿರೋದು. ಇಷ್ಟೆಲ್ಲ ಅಯ್ಯೋ ಅನ್ನಿಸ್ಕೊತಿದಿರಲ್ಲ. ಬರ್ಲಿ ಟೈಮ್ ಬರುತ್ತೆ. ಅವ್ರ ಮನೆಗೆ ಬಂದ್ಮೇಲೆ ನಿಮ್ಗೆಲ್ಲ ಸರಿಯಾಗಿ ಮಾಡಿಸ್ತೀನಿ. ನಿನ್ ಜನ್ಮಕ್ಕೆ ಅವತ್ತೇ ಹೇಳ್ದೆ ಅವನಿಗೆ, ಹೇಳಲಿಲ್ಲ. ನೋಡಿದ್ರ ಯಾವ ರೀತಿ ನವರಂಗಿ ಆಟ ಆಡ್ತಾಳೆ ಅಂತ. ಪ್ರತಿನಿತ್ಯ ಇದೇ ರೀತಿ ಆಟ ಆಡ್ಕೊಂಡಿದ್ರೆ ನಾನು ಹೇಗ್ರೆ ಜೀವನ ಮಾಡ್ಲಿ? ಒಂದು ದಿವಸ ಅಡಿಗೆ ಮಾಡು ಅಂದ್ರೆ ಮಾಡಲ್ಲ. ಪ್ರತಿನಿತ್ಯ ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು. ಚಿಕ್ಕ ಪುಟ್ಟ ಕೆಲ್ಸನಾದ್ರೂ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವೇನ್ರಿ ಅವಳಿಗೆ? ನನಗೆಂತೂ ಸಾಕಾಗ್ಬಿಟ್ಟಿದೆ. ಪದ್ಮ ಅವಳೇನೋ ಚಿಕ್ಕವಳು ಕಣೆ, ಅವಳಿಗೇನೋ ಬುದ್ಧಿ ಇಲ್ಲ. ನೀನು ಅವಳ ಜೊತೆ ಮಾತಾಡ್ತೇನೆ ನೋಡೆ. ನಾವು ನೋಡ್ಬೇಕಾರೋದು ಇವಳ ಮುಖನಲ್ಲ, ನನ್ನ ತಮ್ಮನ ಮುಖವ. ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಕ್ಕನೆ. ಏನೇ ಇರ್ಲಿರಿ, ಆದ್ರೆ ಪ್ರತಿಯೊಬ್ಳು ಸೊಸೆಯಾಗಿ ಬಂದ್ಮೇಲೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಬಾಳಿ ಬದುಕ್ಬೇಕು. ಅದು ಅಲ್ಲದೆ ನನ್ನ ಮೇಲೆ ಎಲ್ಲ ಗೂಬೆ ಕೂರ್ಸ್ಕೊಂಡು ಜೀವನ ಮಾಡೋದ್ನ ನನಗೆ ಯಾವ ರೀತಿ ಮಾಡ್ಬೇಕಂತ ತಿಳಿಸಿ ಹೇಳ್ಕೊಡ್ತಾರೆ. ಪ್ರತಿನಿತ್ಯ ಶೋಕಿ ಮಾಡ್ಕೊಂಡು ತಿರುಗ್ತಾ ಇದ್ರೆ ಇದಕ್ಕೆ ಏನ್ರಿ ಉತ್ತರ? ಇದೇ ರೀತಿ ಆದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು ಯೋಚನೆ ಮಾಡಿದೀರಾ? ಹೇಳು ಪದ್ಮ, ಜೀವನ ಅಂದ್ಮೇಲೆ ಒಂದು ಬಂಡಿ ತರ ಮಳೆ ಗಾಳಿ ಚಳಿ ಎಲ್ಲ ಬರುತ್ತೆ. ಅದೆಲ್ಲ ನಾವು ಅನುಸರಿಸ್ಕೊ ಹೋದಾಗೆ ಜೀವನಕ್ಕೊಂದು ಅರ್ಥ ಸಿಗೋದು. ನೋಡಪ್ಪ,
ನಾನಂತೂ ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ. ನೀನು ಅವಳ ವಿಚಾರ ತೆಗ್ದೆ ನನ್ನ ಮೂಡ್ ಹಾಳು ಮಾಡಬೇಡ. ಸಮಾಧಾನ ಮಾಡ್ಕೋ ಪದ್ಮ. ಅದು ಹಾಗಲ್ಲ ರೀ, ನಿಮ್ಮ ಮನ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಪ್ರತಿನಿತ್ಯ ಇದೇ ರೀತಿ ಆದ್ರೆ ಏನ್ ಮಾಡೋದು ಅಂತ ಹೇಳ್ದೆ. ದಯವಿಟ್ಟು ಕ್ಷಮಿಸ್ರಿ. ಇನ್ನೇನ್ ಮಾಡೋದು? ನಿಮ್ಮ ಪದ್ಮ. ಮನ್ಸನ್ನಾದ್ರೂ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಲ್ವಾ? ನಗೆ